ರಾಮಾಯಣದ ಸ್ವಾರಸ್ಯಕರ ಕತೆ. ಹನುಮಂತನು ಸಿಂಧೂರ ಒಂದು ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮತ್ತು ಸೀತಾದೇವಿ ರಾಜಮಹಲಿನಲ್ಲಿ ಕುಳಿತಿದ್ದರು. ಆ ಸಮಯದಲ್ಲಿ ಹನುಮಂತನು ಅಲ್ಲಿಗೆ ಬಂದನು. ಹನುಮಂತನಿಗೆ ಸೀತಾಮಾತೆಯ ಮೇಲೆ ಅಪಾರ ಭಕ್ತಿ ಮತ್ತು ಗೌರವವಿತ್ತು. ಅವನು ಗಮನಿಸಿದಾಗ ಸೀತಾಮಾತೆ ತನ್ನ ಹಣೆಯ ಮೇಲೆ ಸಿಂಧೂರ ಹಚ್ಚಿಕೊಳ್ಳುತ್ತಿರುವುದನ್ನು ಕಂಡನು. ಹನುಮಂತನಿಗೆ ಆಶ್ಚರ್ಯವಾಯಿತು. ಅವನು ವಿನಯದಿಂದ ಕೇಳಿದನು, ಅಮ್ಮ, ನೀವು ಈ ಸಿಂಧೂರವನ್ನು ಯಾಕೆ ಹಚ್ಚಿಕೊಳ್ಳುತ್ತಿರುವಿರಿ? ಸೀತಾದೇವಿ ನಗುತ್ತಾ ಉತ್ತರಿಸಿದಳು, ನನ್ನ ಪ್ರಿಯಪತಿ ಶ್ರೀರಾಮನ ದೀರ್ಘಾಯುಷ್ಯ ಮತ್ತು ಕ್ಷೇಮಕ್ಕಾಗಿ ನಾನು ಸಿಂಧೂರ ಹಚ್ಚಿಕೊಳ್ಳುತ್ತೇನೆ. ಈ ಮಾತನ್ನು ಕೇಳಿದ ಹನುಮಂತನು ಆಳವಾಗಿ ಯೋಚಿಸಿದನು. ಸ್ವಲ್ಪ ಸಿಂಧೂರ ಹಚ್ಚಿದರೆ ರಾಮನಿಗೆ ಇಷ್ಟು ಒಳ್ಳೆಯದಾಗುತ್ತದೆ ಎಂದರೆ ನಾನು ನನ್ನ ಇಡೀ ದೇಹಕ್ಕೆ ಸಿಂಧೂರ ಹಚ್ಚಿಕೊಂಡರೆ ರಾಮನಿಗೆ ಇನ್ನೂ ಹೆಚ್ಚು ಕ್ಷೇಮವಾಗುವುದಿಲ್ಲವೇ ಎಂದುಕೊಂಡನು. ತಕ್ಷಣ ಹನುಮಂತನು ಸಾಕಷ್ಟು ಸಿಂಧೂರ ತಂದು ತನ್ನ ತಲೆಯಿಂದ ಕಾಲಿನವರೆಗೆ ಇಡೀ ದೇಹಕ್ಕೆ ಹಚ್ಚಿಕೊಂಡನು. ನಂತರ ಸಂತೋಷದಿಂದ ರಾಜಸಭೆಗೆ ಬಂದನು. ಹನುಮಂತನನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಶ್ರೀರಾಮನು ನಗುತ್ತಾ ಕೇಳಿದನು, ಹನುಮಂತ, ಏನಿದು? ಹನುಮಂತನು ಭಕ್ತಿಯಿಂದ ಉತ್ತರಿಸಿದನು, ಪ್ರಭು, ಸೀತಾಮಾತೆ ಸ್ವಲ್ಪ ಸಿಂಧೂರ ಹಚ್ಚಿದರೆ ನಿನಗೆ ಕ್ಷೇಮವಾಗುತ್ತದೆ ಎಂದರು. ಆದ್ದರಿಂದ ನಿಮ್ಮ ಕಲ್ಯಾಣಕ್ಕಾಗಿ ನಾನು ಇಡೀ ದೇಹಕ್ಕೆ ಸಿಂಧೂರ ಹಚ್ಚಿಕೊಂಡಿದ್ದೇನೆ. ಹನುಮಂತನ ನಿಷ್ಕಪಟ ಭಕ್ತಿ ಮತ್ತು ಪ್ರೀತಿಯನ್ನು ಕಂಡು ಶ್ರೀರಾಮನ ಕಣ್ಣುಗಳಲ್ಲಿ ಸಂತೋಷ ತುಂಬಿತು. ಅವನು ಹನುಮಂತನನ್ನು ಆಶೀರ್ವದಿಸಿ ಹೇಳಿದನು, ನಿನ್ನ ಭಕ್ತಿ ಲೋಕಕ್ಕೆ ಆದರ್ಶವಾಗಲಿ. ನಿನ್ನನ್ನು ಭಕ್ತಿಯಿಂದ ಪೂಜಿಸುವವರಿಗೆ ನನ್ನ ಅನುಗ್ರಹ ಸದಾ ದೊರೆಯುತ್ತದೆ. ಅಂದಿನಿಂದ ಅನೇಕ ಹನುಮಂತ ದೇವಾಲಯಗಳಲ್ಲಿ ಹನುಮಂತನ ವಿಗ್ರಹಕ್ಕೆ ಸಿಂಧೂರ ಅರ್ಪಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತಿದೆ. ಕಥೆಯ ನೀತಿ: ನಿಜವಾದ ಭಕ್ತಿ ಎಂದರೆ ಸ್ವಾರ್ಥವಿಲ್ಲದ ಪ್ರೀತಿ ಮತ್ತು ಸಂಪೂರ್ಣ ಸಮರ್ಪಣೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ರಾಮಾಯಣದ ಸ್ವಾರಸ್ಯಕರ ಕಥೆಯೊಂದಿಗೆ. ಧನ್ಯವಾದಗಳು.